ಕೋಲಾರದಲ್ಲಿ ಕೃಷಿ ಪರಿಕರಗಳ ತಯಾರಿಕಾ ಘಟಕಕ್ಕೂ ಕೂಡ ವಾರ್ನ ಬಿಸಿ ತಟ್ಟಿದೆ. ರಾ ಮೆಟೀರಿಯಲ್ ದರ ಏರಿಕೆಯಾಗಿರೋ ಹಿನ್ನೆಲೆಯಲ್ಲಿ ಕೃಷಿ ಪರಿಕರಗಳ ದರ ಕೂಡ ಏರಿಕೆಯಾಗಿದೆ. ಡ್ರಿಪ್ ಪೈಪ್, ಕೃಷಿ ಪೇಪರ್, ಪಿವಿಸಿ ಪೈಪ್ ಫಿಟ್ಟಿಂಗ್ಗಳ ಬೆಲೆ ಏರಿಕೆಯಾಗಿದೆ. ಬೆಲೆ ಏರಿಕೆಯಿಂದ ಕೃಷಿ ಪರಿಕರಗಳನ್ನ ತೆಗೆದುಕೊಳ್ಳೋಕೆ ರೈತರು ಹಿಂದೇಟಾಗ್ತಾ ಇದ್ದಾರೆ. 10 ದಿನಗಳಿಂದ ಪ್ರೊಡಕ್ಷನ್ ಅನ್ನ ಸ್ಟಾಪ್ ಮಾಡಿದ್ದಾರೆ. ಕೃಷಿ ಪರಿಕರಗಳ ತಯಾರಿಕಾ ಘಟಕ 10 ದಿನದಿಂದ ಬಂದ್ ಆಗಿದೆ. ಅಳೆದುಳಿದಿರುವ ಈ ರಾ ಮಟೀರಿಯಲ್ಸ್ಗಳಲ್ಲೇ ಪರಿಕರಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ರೈತರನ್ನ ರಕ್ಷಿಸಬೇಕು ಅಂತ ಆಗ್ರಹ ಕೂಡ ನಡೆಸಲಾಗ್ತಾ ಇದೆ. ಕೋಲಾರದಲ್ಲಿ ಕೃಷಿ ಪರಿಕರಗಳ ತಯಾರಿಕಾ ಘಟಕಕ್ಕೂ ಕೂಡ ಇರಾನ್ನ ವಾರ್ನ ಬಿಸಿ ತಟ್ಟಿದೆ. ರಾ ಮಟೀರಿಯಲ್ ದರ ಏರಿಕೆ ಆಗ್ತಾ ಇರೋದ್ರಿಂದ ರೈತರು ಕೂಡ ತಮ್ಮ ಜೇಬ್ ಖಾಲಿ ಆಗುತ್ತೆ, ಜೇಬ್ ಸುಡುತ್ತೆ. ಹಾಗಾಗಿ ಈ ಪೈಪ್ಗಳನ್ನ, ಕೃಷಿ ಕೆಲಸಕ್ಕೆ ಬೇಕಾಗಿರುವಂತಹ ಮಟೀರಿಯಲ್ಸ್ಗಳನ್ನ ತೆಗೆದುಕೊಳ್ಳೋಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಆದಷ್ಟು ಬೇಗ ರೈತರ ನೆರವಿಗೆ ಮತ್ತು ನಮ್ಮ ನೆರವಿಗೂ ಕೂಡ ನೀವು ಬರಬೇಕು ಅಂತ ಅವರು ಮನವಿ ಮಾಡ್ತಾ ಇದ್ದಾರೆ. ಕೋಲಾರದ ಘಟನೆ ಇದು. ಡ್ರಿಪ್ ಪೈಪ್, ಕೃಷಿ ಪೇಪರ್ಗಳು, ಪಿವಿಸಿ ಪೈಪ್ಗಳು. ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮ ಬಹುತೇಕವಾಗಿ ಎಲ್ಲ ಕಡೆಯೂ ಸಹ ಸಮಸ್ಯೆಗಳ ಸರಮಾಲೆ ಆಗ್ತಾ ಇದೆ. ಅದರಲ್ಲೂ ಸಹ ಕೃಷಿ ಒಂದು ಇದರಲ್ಲಿ ಬಹುತೇಕವಾಗಿ ಕೃಷಿಕರಿಗೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ. ನಾವು ಬಹುತೇಕವಾಗಿ ಕೃಷಿ ಸಂಬಂಧಿತ ಅಂತ ಒಂದು ಪರಿಕರಗಳನ್ನು ಗಮನಿಸಿದಾಗ ಡ್ರಿಪ್ ಪೈಪ್ ಆಗಿರ್ಬೋದು ಅಥವಾ ಪೇಪರ್ ಆಗಿರ್ಬೋದು, ಬಹುತೇಕವಾಗಿ ಈ 2-3 ವಾರಗಳಿಂದ ರೇಟು ಪದೇ ಪದೇ ರೈಸ್ ಆಗ್ತಾ ಇರೋಂಥ ನೋಡಿದ್ರೆ ನಾವು ಈ ಒಂದು ಡ್ರಿಪ್ ಪೈಪ್ ಹಾಗೂ ಕೃಷಿ ಪರಿಕರಗಳನ್ನು ಮಾಡುವಂತಹ ಒಂದು ಫ್ಯಾಕ್ಟ್ರಿಯಲ್ಲಿ ನಾವಿದ್ದೇವೆ. ಈ ಒಂದು ಫ್ಯಾಕ್ಟ್ರಿಗಳಲ್ಲಿ ಗಮನಿಸ್ತಾ ಹೋದರೆ ಬಹುತೇಕವಾಗಿ ಈ ರಾ ಮೆಟೀರಿಯಲ್ನ ಕೊರತೆಯಿಂದಾಗಿ ಈಗಾಗಲೇ ಸಹ 10 ದಿನಗಳಿಂದಲೂ ಸಹ ಈ ಒಂದು ಫ್ಯಾಕ್ಟ್ರಿ ಬಹುತೇಕವಾಗಿ ನಿಂತಿದೆ ಅಂತಲೇ ಹೇಳಬೇಕಾಗ್ತದೆ. ಯಾಕಂದರೆ ಇಲ್ಲಿ ರಾ ಮೆಟೀರಿಯಲ್ ಸಿಗ್ತಾ ಇಲ್ಲ. ಮಾಲೀಕರು ಹೇಳೋ ಪ್ರಕಾರವಾಗಿ ಯಾವುದೇ ರೀತಿಯಾದಂತಹ ರಾ ಮೆಟೀರಿಯಲ್ ಸಿಗ್ತಾ ಇಲ್ಲ. ರಾ ಮೆಟೀರಿಯಲ್ಗೆ ಹೋದರೆ ಕಾಸ್ಟ್ಲಿ ಆಗ್ತಾ ಇದೆ. ಅಂದರೆ ಪ್ರತಿನಿತ್ಯಕ್ಕಿಂತಲೂ ಹೆಚ್ಚಾಗಿ ಹಣ ಕೇಳ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಆ ಒಂದು ಹೆಚ್ಚು ಹಣ ಕೊಟ್ಟು ತಂದು ಮಾಡಿದಂಥ ಒಂದು ರೈತರಿಗೆ ಕೊಡುವಂಥದ್ರಲ್ಲೂ 1 to double ಆಗಿ ನಾವು ಮಾಡಬೇಕಾಗ್ತದೆ. ಅಂತಹ ಪರಿಸ್ಥಿತಿಗೆ ಈಗಾಗಲೇ ಸಹ ಸಣ್ಣ ಪುಟ್ಟ 500-600 ರೈಸ್ ಆಗಿರೋದ್ರಿಂದಲೇ ಸಹ ರೈತರು ಸಾಕಷ್ಟು ಕಷ್ಟವನ್ನು ಹೇಳ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸರಿಯಾದ ರೀತಿಯಾದಂತೆ ರೈತರಿಗೆ ಸ್ಪಂದಿಸೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದು ಇಲ್ಲಿನ ಒಂದು ಮಾಲೀಕರ ಮಾತು. ಆ ನಿಟ್ಟಿನವಾಗಿ ಈ ಪ್ರತಿಯೊಂದು ಸಹ ಯಾವ ರೀತಿ ಸೈಕಲ್ ಈ ಮುಂದೆ ಆಗ್ತಾ ಇದೆ ಅಂದರೆ ಇರಾನ್ ಇಸ್ರೇಲ್ ಯುದ್ಧ ಪ್ರತಿಯೊಂದು ಬಾರಿಯೂ ಸಹ ರೈತರಿಗೆ ಹೊಡೆತವನ್ನು ನೀಡ್ತಾ ಇದೆ. ಆ ನಿಟ್ಟಿನಲ್ಲಿ ಕೃಷಿ ಪರಿಕರಗಳನ್ನು ತಯಾರಿಸುವಂತಹ ಒಂದು ಕಾರ್ಖಾನೆಗಳು ಸಹ ಸಾಕಷ್ಟು ಸಂಕಷ್ಟದಲ್ಲಿರುವಂತಹದ್ದನ್ನು ನೋಡಬಹುದಾಗ್ತದೆ. ನಾವು ಕೋಲಾರದ ಒಂದು ಟಮ್ಕಾ ಪ್ರದೇಶದಲ್ಲಿರುವಂತಹ ಈ ಒಂದು ಕೃಷಿ ಪರಿಕರ ಕಾರ್ಖಾನೆಗಳು ಬಹುತೇಕವಾಗಿ ಸ್ಥಗಿತವಾಗಿದೆ ಅಂತ ಹೇಳ್ತಾಗ್ತದೆ. ಅದರಲ್ಲೂ ಸಹ ಇರುವಂತಹದ್ರಲ್ಲೇ ಸಹ ಹೆಚ್ಚು ಒಂದು ಬೆಲೆಗೆ ಮಾರಾಟ ಮಾಡುವಂತಹ ಅನಿವಾರ್ಯತೆ ಅವರಿಗೆ ಎದುರಾಗಿರೋದನ್ನ ನಾವು ಇಲ್ಲಿ ಕಾಣಬಹುದಾಗ್ತದೆ. ಗಂಗಾಪುರ ಕುಮಾರ್, ಗ್ಯಾರಂಟಿ ನ್ಯೂಸ್, ಕೋಲಾರ.